ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಸಿಹಿ ಅಂದರೆ ಹುಗ್ಗಿ ಪಾಯಸ ಈ ರೀತಿ ಕರಿತೀವಿ. ಇದನ್ನು ಯಾವ ರೀತಿ ಮಾಡೋದು, ಹಾಗೆ ಇದರ ಹೆಸರೇನು, ಇದನ್ನು ಯಾವ ಸಮಯದಲ್ಲಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಸೌತೆ ಬೀಜ. ಈ ಸೌತೆ ಬೀಜ ಅಂದರೆ ಉತ್ತರ ಕರ್ನಾಟಕದವರಿಗೆ ಪಂಚಪ್ರಾಣ. ಉತ್ತರ ಕರ್ನಾಟಕದವರು ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈ ಸೌತೆ ಬೀಜನ ನಾವು ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಮಾಡ್ತೀವಿ. ಗೋಧಿನ ಬೀಸಿಬಿಟ್ಟು ಆ ಹಿಟ್ಟಿಗೆ ಹೋಳ್ಗೆ ರವೆ ಅಥವಾ ಗೋಧಿ ರವದ ತರಿ ಬರುತ್ತಲ್ಲ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಅದನ್ನು ಬೆರಳಿಂದ ಹೊಸಿತೀವಿ. ಸಣ್ಣದಾಗಿ ಚಿಕ್ಕದಾಗಿ ತುಂಡುಗಳನ್ನಾಗಿ ಮಾಡಿ ಹೊಸಿತೀವಿ. ಅದನ್ನು ಒಂದು ವಾರಗಳ ಪೂರ್ತಿ ಬಿಸಿಲಿಗೆ ಒಣಗಿಸ್ತೀವಿ. ಅವನ್ನ ಸಣ್ಣ ಸೌತೆ ಬೀಜನ ಮಾಡಿ ಈ ರೀತಿ ನಾವು ಸೌತೆ ಬೀಜನ ಮಾಡ್ತೀವಿ. ಇದಂತೂ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಬಾಣಂತಿಯರಿಗಂತೂ ಇದನ್ನು ತಪ್ಪದೇ ಕೊಡ್ತಾರೆ. ಮಳೆಗಾಲ ಚಳಿಗಾಲದಲ್ಲಿ ಉತ್ತರ ಕರ್ನಾಟಕದವರು ಇದನ್ನು ಮಾಡಿಕೊಂಡು ತಿಂತಾರೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಬಟ್ಟಲ ಅಳತೆಯಲ್ಲಿ ನಾನು ಸೌತೆ ಬೀಜನ ತೊಗೊಂಡಿದ್ದೀನಿ. ಕಡಾಯಿ ಕಾದಾದಮೇಲೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ನಂತರ ಈ ಬಟ್ಟಲ ಅಳತೆಯ ಸೌತೆ ಬೀಜನ ಇದೇ ಕಡಾಯಿಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ವರ್ಷಗಳ ಕಾಲ ಹಾಳಾಗದೆ ಇರುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಾಡಿರ್ತೀವಲ್ವ ಇದನ್ನು. ಇತ್ತೀಚೆಗೆ ಇದನ್ನು ಗೋಧಿ ಹಿಟ್ಟು ಬೀಸಿ ಮಾಡಲಾರ್ದೇ ಹೋಳ್ಗೆ ರವೆ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಮೈದಾ ಹಿಟ್ಟು ತಿನ್ನದೇ ಇರುವವರು ಗೋಧಿ ಹಿಟ್ಟನ್ನ ಸೇರಿಸಿ ಕೂಡ ಮಾಡ್ತಾರೆ. ಇದಂತೂ ಬಹಳ ರುಚಿ. ಇದು ಒಂದು ಹೊಂಬಣ್ಣ ಕಲರ್ ಬರೋವರೆಗೂ ಅಂದರೆ ಹೊಂಬಣ್ಣ ಕಂದು ಬಣ್ಣ ಕಲರ್ಗೆ ತಿರುಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಈ ಒಂದು ಬಟ್ಟಲ ಅಳತೆಯ ಸೌತೆ ಬೀಜಕ್ಕೆ 1ಕ್ಕೆ 3 ಅಥವಾ 4, ನಾನಿಲ್ಲಿ 3 ಬಳಸಿದ್ದೀನಿ. ನೀವು 4 ಕೂಡ ನೀರು ಸೇರಿಸ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಯುತ್ತೆ. ಗೋಧಿ ಹುಗ್ಗಿ ಗೊತ್ತಲ್ವ ನಿಮಗೆ? ಗೋಧಿ ಹುಗ್ಗಿ ಮಾಡೋ ಪ್ರೊಸೀಜರು ಅದೇ ರೀತಿ. ಬಟ್ ಗೋಧಿ ಹುಗ್ಗಿ ಮಾಡುವಾಗ ಗೋಧಿ ನುಚ್ಚನ್ನು ನೆನೆಸಿ ಮಾಡಬೇಕು. ಆದರೆ ಇದನ್ನು ಈ ರೀತಿಯಾಗಿ ಹುರಿದಿಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಮಾಡಬೇಕು. ನೋಡಿ, ಈ ರೀತಿ ಇದು ಕುದೀತಾ ಬರಬೇಕು. ಈ ನೀರೆಲ್ಲ ಇಮುಕೋವರೆಗೂ, ಹಾಗೆ ಇದನ್ನು ಒಂದು ಕಾಳು ಮುಟ್ಟಿ ನೋಡಿದರೆ ಮೆತ್ತಗೆ ಬೆಂದಿರಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಬೇಯಿಸಿ ಆದಮೇಲೆ ಒಂದು ಬಟ್ಟಲಿಗೆ ನಾನಿಲ್ಲಿ 3/4 ಬಟ್ಟಲು ಬೆಲ್ಲ ಹಾಕಿದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನುವವರಿದ್ದರೆ 1ಕ್ಕೆ 1ರಂತೆ ಪೂರ್ತಿಯಾಗಿ 1 ಬಟ್ಟಲು ಬೆಲ್ಲ ಸೇರಿಸ್ಕೋಬಹುದು. ಈ ಬೆಲ್ಲ ಸೌತೆ ಬೀಜದ ಒಟ್ಟಿಗೆ ಚೆನ್ನಾಗಿ ಕರಗೋವರೆಗೂ ಸೌಟಿಂದ ಚೆನ್ನಾಗಿ ಕೈಯಾಡಿಸಿ. ನೋಡಿ, ಬೆಲ್ಲದ ಕಲರು ಸೌತೆ ಬೀಜ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಮಳೆಗಾಲ ಚಳಿಗಾಲ ಸಮಯದಲ್ಲಿ ಈ ಸೌತೆ ಬೀಜ ಪಾಯಸ ದೇಹಕ್ಕೆ ಉಷ್ಣತೆ ಕೊಡುತ್ತೆ. ಆಗಿನ ಕಾಲದವರು ಯಾಕೆ ಅಷ್ಟೊಂದು ಗಟ್ಟಿಯಾಗಿದ್ದರು, ಆರೋಗ್ಯವಾಗಿದ್ದರು ಅಂದರೆ ಇಂತಹ ಆಹಾರಗಳನ್ನ ಅವರು ಯಾವಾಗಲೂ ಮಾಡಿಕೊಂಡು ತಿಂತಾಯಿದ್ರು. ಹಾಗಾಗಿ ಅವರು ಯಾವಾಗಲೂ ಸದಾ ಹೆಲ್ತಾಗಿ ಇರ್ತಿದ್ರು. ಹೀಗಾಗಿ ಈ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೌತೆ ಬೀಜ ಮಾಡೋದು ಹೇಗೆ ಅನ್ನೋದು ಕೂಡ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಕೂಡ ನಿಮಗೆ. ಈಗ ನಾನಿಲ್ಲಿ ಶುಂಠಿ ಹಾಗೂ ಯಾಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಘಮ್ ಅಂತ ಪರಿಮಳ ಬಿಟ್ಕೊಂಡು ಆದಮೇಲೆ ಹಾಲು ಕೆನೆ ಸಮೇತವಾಗಿ 1 ಬಟ್ಟಲಿನಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಲು ಕೆನೆ ಹಾಕಿ ಮತ್ತೊಮ್ಮೆ ಸೌಟಿಂದ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಹಾಲು ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಳಸ್ಕೋಬಹುದು ನೀವಿಲ್ಲಿ. ನಾನು 1 ಬಟ್ಟಲ್ಕಿಂತ ಕಡಿಮೆ ಇತ್ತು ಹಾಲು, ಅಷ್ಟು ಬಳಸಿದ್ದೀನಿ. ನೋಡಿ, ಈಗ ಈ ಹುಗ್ಗಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಸೌತೆ ಬೀಜದ ಹುಗ್ಗಿ ಬಹಳ ರುಚಿಯಾಗಿರುತ್ತೆ. ಇದನ್ನೊಮ್ಮೆ
ಟ್ರೈ ಮಾಡಿ ನೋಡಿ ನೀವು. ಈಗ ನಾನು ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿನ ನೀವು ತಪ್ಪದೆ ಹಾಕಿ, ಹಾಗೆ ಕಸಕಸಿ ಇದ್ದರೂ ಕೂಡ ಹುರಿದು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಕಸಕಸಿ ಸೇರಿಸಿಲ್ಲ, ಒಣ ಕೊಬ್ಬರಿನ ತುರಿದು ಹಾಕಿದ್ದೀನಿ. ಒಣ ಕೊಬ್ಬರಿ ಕೂಡ ದೇಹಕ್ಕೆ ಚೆನ್ನಾಗಿ ಉಷ್ಣಾಂಶ ಕೊಡುತ್ತೆ. ಹಾಗಾಗಿ ಒಣ ಕೊಬ್ಬರಿ ಕೂಡ ಬಳಸಿ, ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಈಗ ನಾನು ಹೊಸದಾಗಿ ಮಿಲ್ಕ್ ಮೇಡನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೋಬಹುದು, ಬೇಡ ಆದರೆ ಬಿಟ್ಕೋಬೋದು. ಈ ರೀತಿಯಾಗಿ ನೀವು ಸೌತೆ ಬೀಜದ ಹುಗ್ಗಿನ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆ ಮಂದಿಯೆಲ್ಲ ಈ ಸಿಹಿ ತಿಂದು ತುಂಬ ಇಷ್ಟಪಟ್ಟರು ಕೂಡ. ಇದು ಬಹಳ ರುಚಿ, ಮಕ್ಕಳಿಗೆ ಹಾಗೆ ಬಾಣಂತಿಯರಿಗೆ ಮತ್ತು ಋತುಮತಿಯಾಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರಲ್ಲ, ಆವಾಗ ಋತುಮತಿಯಾಗಿರ್ತಾರೆ ಸಣ್ಣ ಮಕ್ಕಳು, ಆ ಮಕ್ಕಳನ್ನ 9 ದಿವಸ 8 ದಿವಸ ಮನೆಯಲ್ಲೇ ನಾವು ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ಆರೈಕೆ ಮಾಡಿಕೊಂಡು ಆಮೇಲೆ ಅವರಿಗೆ ಸ್ಕೂಲು ಆ ರೀತಿ ಕಳಿಸ್ತೀವಿ. ಆ ಟೈಮಲ್ಲಿ ನಾವು ಕೊಬ್ಬರಿ ಖಾರ ಅಂತ ಕೊಡ್ತೀವಿ ಮಕ್ಕಳಿಗೆ, ಆರೋಗ್ಯವಾಗಿರ್ತಕ್ಕಂಥ ಊಟ ಕೊಡ್ತಾ ಇರ್ತೀವಿ. ಆ ಸಮಯದಲ್ಲಿ ಕೂಡ ಈ ಸೌತೆ ಬೀಜ ಪಾಯಸನ ಕೊಡ್ತಾರೆ ನಮ್ಮ ಕಡೆ, ಹಳ್ಳಿ ಕಡೆ ಎಲ್ಲ. ಅದನ್ನು ನಾನು ನಿಮಗಿಲ್ಲಿ ತಿಳಿಸಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. Good morning.